ಹೆತ್ತವರು ಇಂದು ಇಲ್ಲಿ ಇಲ್ಲದಂತೆಯೇನೋ ಹೆತ್ತವರು ಇಂದು ಇಲ್ಲಿ ಇಲ್ಲದಂತೆಯೇನೋ ಬೆಳಗಿನ ಕೊಂದೊಗೆ ಹೇಳುವುದಾಗಿದೆ ಒಳಗಿನ ಕೊಂದೊಗೆ ಹೇಳುವುದು ಯಾರಿಗೆ ಹೆತ್ತವರ ಒಡಲು ಕಣ್ಣಿನ ಕಡಲು ಹೆತ್ತವರ ಒಡಲು ಕಣ್ಣಿನ ಕಡಲು ಈ ಒಂದು ಸೌಭಾಗ್ಯ ನಮ್ಮ ಬಾಳಿನಲ್ಲಿ ಬರುತ್ತದೆ ಅಂತ ಹಿಂದೆ ಹಿರಿಯರು ಹೇಳಿದ ಮಾತು ಸತ್ಯವಿದೆ ಕಡೆ ಸಾಕ್ಷಿ ದೊಡ್ಡವರಾಗಿ ಆಡಿ ಮದುವೆ ಮಾಡುವವರೆಗೂ ಮಕ್ಕಳಿಗೆ ಕಟ್ಕೊಂಡವಳು ಸಿಕ್ಕಿದಾಗ ಮಲನೆಯ ಮಾತಿಗೆ ಮರುಳಾಗಿ ಎಂತವರನ್ನು ಹೊರಹಾಕುವ ಇಂದಿನ ಸಮಾಜದಲ್ಲಿ ನಾವು ಕೂಡ ಅಂತವರ ಸಾಧನೆ ಸೇರುತ್ತೇವೆ ಬಾಳಲು ಜನ್ಮದಲ್ಲಿ ಅದಾವ ಪಾಪ ಮಾಡಿದ್ವೋ ಏನೋ ಈ ವೃದ್ಧರಿಗೆ ಇನ್ಯಾವ ಶಿಕ್ಷೆ ತಂದೆ ಅಜ್ಜಿ ಹಸಿವಿನಿಂದ ಬಳಲುತ್ತಿದ್ದಾಳೆ. ಅಮ್ಮ ನನಗಾಗಿ ಕೊಟ್ಟಿರುವ ಚಿತ್ರಾನ್ನವನ್ನೇ ಅಜ್ಜಿ ಕೊಟ್ರೆ ಪುಣ್ಯ ಸಿಗುತ್ತೆ.
ಯಾರು ಹೆತ್ತ ಮಗನಪ್ಪ ನೀನು? ಯಾರು? ನನ್ನ ಹೆಸರು ರುದ್ರಾಜ್. ನನ್ನ ತಂದೆ ನಾಗಪ್ರಸಾದ್. ನನ್ನ ತಾಯಿ ಹೆಸರು ಪ್ರೀತಿ ಅಂತ. ಇವತ್ತು ಸ್ಕೂಲ್ ಬಸ್ ಮಿಸ್ ಆಯ್ತು. ರಸ್ತೆ ದಾರಿ ಹಿಡಿದು ಸ್ಕೂಲ್ಗೆ ಹೋಗ್ತಾ ಇದ್ದೆ. ಈ ಅಜ್ಜಿ ಹಸಿವೆ ಅಂತ ಬಳಲ್ತಿದ್ಲು. ಕೊಟ್ಬಿಟ್ಟೆ ತಾತ. ಗುಣಕ್ಕಿಂತ ನೊಂದವರ ಜೀವ ಉಳಿಸುವುದು ನನ್ನ ಕನಸಜ್ಜಿ. ಮಗು, ಅಣ್ಣ, ನಿನ್ನ ನೋಡಿ ನಾವು ತಂದೆ ಆದೆವು. ಹಾಗಾದ್ರೆ ತಾತ ನೀವ್ಯಾರು? ಹೀಗೆ ನನ್ನ ಪ್ರೀತಿಯ ಮಡಿಲಿ ಹಸಿವೆ ಅಂತ ಹೇಳಿದ್ದು. ಊಟ ತರಲು ಹೋದಾಗ ಊಟ ಎಲ್ಲೂ ಸಿಗಲಿಲ್ಲ. ಯಾರು ತಾಯಿಗಳು ಕೊಟ್ಟ ಅನ್ನದಿಂದ ನೀರು ತಿಂಡಿ ಕೊಡುವಷ್ಟರಲ್ಲಿ ನಿನ್ನ ಊಟವನ್ನೇ ನನ್ನ ಮಡದಿಗೆ ನೀಡಿದೆಯಲ್ಲ. ಅಂದ ನಿನಗೆ ಹೇಗೆ ನನ್ನ ಜೊತೆ ಮತ್ತೆ ಯಾಕೆ ತಾತ? ಹಸಿವು ಎಂದವರಿಗೆ ತುತ್ತು ನೀಡಯ್ಯ ಎಂದು ಬಸವಣ್ಣನವರು ಹೇಳಲಿಲ್ವೇ? ನನ್ನಿಂದ ಅಜ್ಜಿಗೆ ಅನ್ನಭಾಗ್ಯ ನೀಡುತ್ತಿತ್ತು ಏನೋ. ಹಾಗಾದ್ರೆ ನಾನು ಮಾಡಿರುವೆಷ್ಟೇ. ತಾತ, ಸ್ಕೂಲಿಗೆ ಸಮಯ ಆಯ್ತು. ಅಜ್ಜಿ, ಕೊಡಜ್ಜಿ ಬಿಡ್ವಾ? ಬೇಡ ಅಜ್ಜಿ, ನಾನೇ ಕಳೆದುಕೊಳ್ಳುತ್ತೇನೆ. ಹಿರಿಯರು ತಿಂದ ಪಾತ್ರೆ ತೊಳೆದರೆ ಈ ಜನ್ಮದಲ್ಲಿ ಪುಣ್ಯ ಸಿಗುತ್ತಂತೆ. ಕೊಡಜ್ಜಿ. ಅಜ್ಜಿ, ನಾಳೆ ನೀವಿಬ್ರು ಇಲ್ಲೇ ಕುಳಿತಿರಿ. ನಿಮ್ಮಿಬ್ರಿಗೂ ಊಟ ತಗೊಂಡು ಬರ್ತೀನಿ. ಬರ್ತೀನಿ ಅಜ್ಜಿ, ಬರ್ತೀನಿ ತಾತ. ಬಾಲು, ಮಗು ಚಿಕ್ಕವನಾದ್ರೂ ಮನಸ್ಸು ಮಾತ್ರ ಹೂವಿನಷ್ಟೇ ಕೋಮಲ. ಹೂವಿನಷ್ಟೇ ಕೋಮಲ. ಎಷ್ಟೇ ಆದ್ರೂ ನನ್ನ ಮಗ ನಾಗಪ್ರಸಾದರ ಮಗ ಅಲ್ವೇನ್ರಿ ಇವ್ನು? ಎಷ್ಟು ಒಳ್ಳೆ ಗುಣ ಇವತ್ತು. ನಾವಿಬ್ಬರ ನಿಜ ವಿಷಯ ಏನಾದ್ರೂ ಅವ್ನಿಗೆ ಗೊತ್ತಾಗಿತ್ತು ಅಂದ್ರೆ ಅವ್ನು ತುಂಬಾ ನೊಂದ್ಕೊಂಡ್ಬಿಡ್ತಿದ್ದ. ತುಂಬಾ ನೊಂದ್ಕೊಂಡ್ಬಿಡ್ತಿದ್ದ. ಬೇಡ, ತಿಳಿಯದೆ ಇರುವುದೇ. ಮತ್ತೆ ನಾವು ಪುಟ್ಟನ ಕಣ್ಣಿಗೆ ಬೀಳದೆ ಆಮೇಲಿಂದ ನಡೆ ಬಾಲು. ನೀವು ಈ ಊರಿನ ಅಗರ್ಭ ಶ್ರೀಮಂತರಾದ ಸೂರ್ಯಪ್ರಕಾಶ್ ಭಾನುಮತಿಯರಲ್ಲವೇ? ಎಲ್ಲವೂ ಇದ್ದು ಇಂಥ ವಿಕಾರ ರೂಪದಲ್ಲಿ ಎಲ್ಲಿಗೋ ಹೊರತಂತಿದೆ. ಏನಾಯ್ತು ನಿಮಗೆ? ಅದೊಂದು ದುರಂತ ಕತೆ. ಈಗ ಅದಕ್ಕೆ ಏನು ಪ್ರಯೋಜನ ಇಲ್ಲ. ನಾವು ಇರುವಷ್ಟು ಕಾಲ ವೃದ್ಧಾಶ್ರಮದಲ್ಲಿ ಕಳಿಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ನಿಮ್ಮ ಬದುಕಿನ ಬವಣೆಯ ನೋವು ನನಗೆ ಈಗ ಅರ್ಥವಾಯ್ತಮ್ಮ. ನಡೀರಿ ನಮ್ಮ ವೃದ್ಧಾಶ್ರಮಕ್ಕೆ. ಅಲ್ಲಿ ನಿಮಗೆ ಯಾವ ತೊಂದರೆಯೂ ಇರುವುದಿಲ್ಲ. ಅಲ್ಲಿ ನೀವು ಸುಖವಾಗಿರ್ಬೋದು. ಈ ಬಂಧುಗಳಿಗೆ ಆಶ್ರಯ ನೀಡಲು
ನಿಮ್ಮ ಮನದ ಒಡಲಿನ ನೋವು ನೋಡಿಯೇ ನಾಗಭೈರೇಶ್ವರ ನನ್ನನ್ನ ನಿಮ್ಮಲ್ಲಿಗೆ ಕಳಿಸಿರ್ಬೇಕು. ಬನ್ನಿ ನಮ್ಮ ಆಶ್ರಮದತ್ತ ಬನ್ನಿ.